ನಮಸ್ಕಾರ ಸ್ನೇಹಿತರೆ. ನಮ್ಮ ಸನಾತನ ಧರ್ಮದಲ್ಲಿ ಆಚರಿಸಲಾಗುವ ಪ್ರತಿಯೊಂದು ಹಬ್ಬದ ಹಿಂದೆ ಒಂದು ಆಳವಾದ ಅರ್ಥವಿರುತ್ತದೆ. ಕೆಲವು ಹಬ್ಬಗಳು ದೇವತೆಗಳ ಆರಾಧನೆಗೆ ಸಂಬಂಧಿಸಿದರೆ, ಕೆಲವು ಹಬ್ಬಗಳು ಪ್ರಕೃತಿ, ಪ್ರಾಣಿ, ನದಿ, ಪರ್ವತ ಮತ್ತು ನಮ್ಮ ಪೂರ್ವಜರ ಜೀವನದ ಪದ್ಧತಿಯೊಂದಿಗೆ ಸಂಬಂಧ ಹೊಂದಿರುತ್ತದೆ. ಇಂತಹ ಅತ್ಯಂತ ಪುರಾತನವಾದ ಆಚರಣೆಗಳಲ್ಲಿ ನಾಗರ ಪಂಚಮಿಯೂ ಒಂದು. ಇಂದು ನಾವು ನಾಗರ ಪಂಚಮಿ ಎಂದರೆ ಕೇವಲ ನಾಗರ ಕಲ್ಲಿಗೆ ಪೂಜೆ ಮಾಡಿ ಹಾಲು ಅರ್ಪಿಸಿ ಮುಗಿಸುವ ಒಂದು ದಿನ ಎಂದುಕೊಳ್ಳುತ್ತೇವೆ. ಆದರೆ ನಮ್ಮ ಪೂರ್ವಜರು ಈ ದಿನವನ್ನು ಯಾವ ಭಾವನೆಯಿಂದ ಆಚರಿಸುತ್ತಿದ್ದರು? ನಾಗನಿಗೆ ದೇವರ ಸ್ಥಾನವನ್ನು ಏಕೆ ನೀಡಿದರು? ಹಾವನ್ನು ಕಂಡರೆ ಭಯಪಡುವ ಮನುಷ್ಯನೇ ಅದನ್ನು ಒಂದು ದಿನ ದೇವರ ರೂಪದಲ್ಲಿ ಪೂಜಿಸಲು ಪ್ರಾರಂಭಿಸಿದನು. ಇದರ ಹಿಂದೆ ಒಂದು ಪುರಾಣ ಕಥೆ ಇದೆ, ಅಥವಾ ಸಾವಿರಾರು ವರ್ಷಗಳ ಹಿಂದಿನ ನಮ್ಮ ಸಮಾಜದ ಜೀವನ ಶೈಲಿಯು ಇದರಲ್ಲಿ ಅಡಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾಗರ ಪಂಚಮಿಯ ಆಚರಣೆ ಇಂದು ನಾವು ನೋಡುತ್ತಿರುವ ರೂಪದಲ್ಲಿ ಯಾವ ಒಂದು ದಿನದಿಂದ ಆರಂಭವಾಯಿತು ಎಂಬ ಖಚಿತವಾಗಿ ಹೇಳಲಾಗುತ್ತದೆ. ಆದರೆ ಭಾರತದ ಧಾರ್ಮಿಕ ಪರಂಪರೆಯಲ್ಲಿ ಆರಾಧನೆ ಬಹಳ ಪುರಾತನವಾದದ್ದು. ವೇದದ ಕಾಲಿನ ಮತ್ತು ನಂತರದ ಪುರಾಣ ಇತಿಹಾಸ ಪರಂಪರೆಯಲ್ಲಿ ನಾಗರು, ಸರ್ಪಗಳು ಮತ್ತು ನಾಗದೇವತೆಗಳ ಉಲ್ಲೇಖಗಳು ಬರುತ್ತವೆ. ಕಾಲಕ್ರಮೇಣ ಈ ನಾಗಾರಾಧನೆ ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯಲ್ಲಿ ಬೆಳೆದು ಶ್ರಾವಣ ಮಾಸದ ಪಂಚಮಿಯೊಂದಿಗೆ ವಿಶೇಷವಾಗಿ ಸಂಪರ್ಕ ಹೊಂದಿದೆ. ಪುರಾತನದ ಕಾಲದಲ್ಲಿ ಮನುಷ್ಯನ ಜೀವನ ಪ್ರಕೃತಿಯೊಂದಿಗೆ ಬಹಳ ಹತ್ತಿರವಾಗಿದ್ದು, ಇದರಿಂದ ಇಂದಿನಂತೆ ಕಾಂಕ್ರೀಟ್ ಮನೆಗಳು, ದೊಡ್ಡ ರಸ್ತೆಗಳು, ವಿದ್ಯುತ್ ದೀಪಗಳು, ಕೃಷಿಗೆ ಯಂತ್ರಗಳು ಇರಲಿಲ್ಲ. ಬಹುತೇಕ ಜನರು ಕೃಷಿಯನ್ನೇ ಅವಲಂಬಿಸಿದ್ದರು. ಹೊಲ, ಕಾಡು, ಕೆರೆ, ನದಿ, ಹುತ್ತ ಮತ್ತು ಮರಗಳು ಮತ್ತು ಪ್ರಾಣಿಗಳ ನಡುವೆ ಅವರ ಜೀವನ ಸಾಗುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಹಾವುಗಳು ಅವರ ಸುತ್ತಮುತ್ತಲಿನಲ್ಲಿ ಕಾಣಿಸಿಕೊಳ್ಳುವುದು ಸಾಮಾನ್ಯವಾಗಿತ್ತು. ವಿಶೇಷವಾಗಿ ಮಳೆಗಾಲ ಬಂದಾಗ ಹಾವುಗಳು ತಮ್ಮ ಬಿಲಗಳಿಂದ ಹೊರಬರುವ ಸಾಧ್ಯತೆ ಹೆಚ್ಚಾಗಿತ್ತು. ಹೊಲಗಳಲ್ಲಿ ನೀರು ನಿಲ್ಲುವುದು, ಬಿಲಗಳಿಗೆ ನೀರು ಸೇರುವುದು, ಮಣ್ಣಿನ ತೇವ ಹೆಚ್ಚಾಗುವುದು ಮುಂತಾದ ಕಾರಣಗಳಿಂದ ಹಾವುಗಳು ಮನುಷ್ಯರ ವಾಸಸ್ಥಳದ ಸಮೀಪಕ್ಕೂ ಬರಬಹುದಾಗಿತ್ತು. ಕೃಷಿ ಪ್ರಧಾನ ಸಮಾಜದಲ್ಲಿ ಇದು ಒಂದು ಕಡೆ ಭಯವನ್ನು ಉಂಟು ಮಾಡಿದರೆ, ಮತ್ತೊಂದು ಕಡೆ ಹಾವಿನ ಬಗ್ಗೆ ಒಂದು ವಿಶೇಷ ಗೌರವವನ್ನು ಬೆಳೆಸಿತ್ತು. ನಮ್ಮ ಪೂರ್ವಜರು ಪ್ರಕೃತಿಯಲ್ಲಿರುವ ಯಾವುದಕ್ಕೂ ಕೇವಲ ಭಯದಿಂದ ನೋಡುತ್ತಿರಲಿಲ್ಲ, ಅದರಿಂದ ಒಂದು ಶಕ್ತಿಯನ್ನು ಕಂಡುಕೊಳ್ಳುತ್ತಿದ್ದರು. ಸೂರ್ಯನನ್ನು ದೇವರೆಂದು ಪೂಜಿಸಿದರು, ನದಿಯನ್ನು ತಾಯಿ ಎಂದು ಗೌರವಿಸಿದರು, ಭೂಮಿಯನ್ನು ತಾಯಿ ಎಂದು ಗೌರವಿಸಿದರು. ಅದೇ ರೀತಿಯಲ್ಲಿ ನಾಗನನ್ನು ಒಂದು ದೈವಿಕ ಶಕ್ತಿಯ ಸಂಕೇತವಾಗಿ ನೋಡಿದರು. ಇಲ್ಲಿಂದಲೇ ನಾಗಾರಾಧನೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಪುರಾಣಗಳಲ್ಲಿ ನಾಗರು ಸಾಮಾನ್ಯ ಹಾವುಗಳಿಗಿಂತ ವಿಭಿನ್ನವಾದ ದೈವಿಕ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆದಿಶೇಷನನ್ನು ನೋಡಿದರೆ ಭಗವಾನ್ ವಿಷ್ಣುವಿನೊಂದಿಗೆ ಅವನ ಸಂಬಂಧ ಕಂಡುಬರುತ್ತದೆ. ಭಗವಾನ್ ವಿಷ್ಣು ಅನಂತ ಶಯನ ರೂಪದಲ್ಲಿ ಶೇಷನಾಗನ ಮೇಲೆ ವಿಶ್ರಾಂತಿ ಪಡೆಯುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಮತ್ತೊಂದೆಡೆ ಭಗವಾನ್ ಶಿವನ ಕಂಠದಲ್ಲಿ ನಾಗನು ಕಾಣಿಸುತ್ತಾನೆ. ವಾಸುಕಿಯು ಸಮುದ್ರ ಮಂಥನದಲ್ಲಿ ಮಹಾಕಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾನೆ. ತಕ್ಷಕನು ಮಹಾಭಾರತದ ಕಥೆಯಲ್ಲಿ ಪ್ರಮುಖ ನಾಗನಾಗಿ ಬರುತ್ತಾನೆ. ಹೀಗೆ ಭಾರತೀಯ ಪುರಾಣ ಪರಂಪರೆಯಲ್ಲಿ ನಾಗದೇವರಿಗೆ ಸಾಮಾನ್ಯ ಪ್ರಾಣಿಗಳಿಗಿಂತಲೂ ಹೆಚ್ಚಿನ ಸ್ಥಾನ ದೊರಕಿದೆ. ನಾಗರ ಪಂಚಮಿಯ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವಾಗ ಶ್ರೀಕೃಷ್ಣನ ಕಾಳಿಂಗವರ್ಧನ ಕಥೆಯನ್ನು ನೆನಪಿಸಿಕೊಳ್ಳಬೇಕು. ಪುರಾಣ ಕಥೆಯ ಪ್ರಕಾರ ಯಮುನಾ ನದಿಯಲ್ಲಿ ಕಾಳಿಂಗ ಎಂಬ ನಾಗ ವಾಸಿಸುತ್ತಿದ್ದನು. ಅವನ ವಿಷದಿಂದ ನದಿಯು ನೀರು ಮತ್ತು ಅದರ ಸುತ್ತಮುತ್ತಲಿನ ಜೀವ ಜಗತ್ತಿಗೆ ಅಪಾಯ ಉಂಟಾಗಿತ್ತು ಎಂದು ಭಾಗವತ ಪರಂಪರೆ ವಿವರಿಸುತ್ತದೆ. ಆಗ ಬಾಲಕೃಷ್ಣನು ಯಮುನಾಯಲ್ಲಿ ಪ್ರವೇಶಿಸಿ ಕಾಳಿಂಗನನ್ನು ನಿಯಂತ್ರಿಸಿದನು. ಕಾಳಿಂಗನ ಎಡೆಗಳ ಮೇಲೆ ಕೃಷ್ಣನು ನೃತ್ಯ ಮಾಡಿದನು. ಕೊನೆಗೆ ಕಾಳಿಂಗನನ್ನು ತನ್ನ ಅಹಂಕಾರವನ್ನು ಬಿಟ್ಟು ಕೃಷ್ಣನಿಗೆ ಶರಣಾದನು. ನಂತರ ಕೃಷ್ಣನು ಅವನಿಗೆ ಜೀವದಾನ ನೀಡಿ ಅಲ್ಲಿಂದ ತೆರಳುವಂತೆ ಹೇಳಿದನು. ಈ ಕಥೆಯನ್ನು ಕೇವಲ ಹಾವು ಮತ್ತು ಕೃಷ್ಣನ ನಡುವಿನ ಹೋರಾಟವೆಂದು ನೋಡಬಾರದು. ಇದರ ಒಳಗಿನ ಸಂದೇಶ ಬಹಳ ಆಳವಾಗಿದೆ. ಪ್ರಕೃತಿಯ ಶಕ್ತಿಯನ್ನು ನಾಶ ಮಾಡುವುದು ಮಾತ್ರ ಪರಿಹಾರವಲ್ಲ,
ಅದನ್ನು ನಿಯಂತ್ರಿಸಿ ಸಮತೋಲನದಲ್ಲಿ ಇಡುವುದು ಮುಖ್ಯ ಎಂದು ಅರ್ಥವನ್ನು ಇದರಲ್ಲಿ ಪಡೆಯಬಹುದು. ಅದೇ ರೀತಿಯಲ್ಲಿ ವಾಸುಕಿ ನಾಗನ ಕಥೆ ನಮ್ಮ ನಾಗಾರಾಧನೆಯ ಮತ್ತೊಂದು ಪ್ರಮುಖ ಹಿನ್ನೆಲೆ ತೋರಿಸುತ್ತದೆ. ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಮಂಥಿಸಿದಾಗ ಮಂತಾರ ಪರ್ವತವನ್ನು ಮಂಥನದ ಸಹಾಯದಿಂದ ಬಳಸಿದರು ಮತ್ತು ವಾಸುಕಿ ನಾಗನನ್ನು ಹಗ್ಗದಂತೆ ಬಳಸಿದರು ಎಂಬ ಪುರಾಣಗಳು ಹೇಳುತ್ತವೆ. ಇಲ್ಲಿ ನಾಗನು ದೈವಿಕ ಕಾರ್ಯದಲ್ಲಿ ಭಾಗವಹಿಸುವ ಶಕ್ತಿಯಾಗಿ ಕಾಣಿಸುತ್ತಾನೆ. ಆದ್ದರಿಂದ ನಾಗನನ್ನು ಕೇವಲ ಭಯದಿಂದ ಸಂಕೇತವಾಗಿ ನೋಡದೆ ದೈವಿಕ ಶಕ್ತಿಯ ಸಂಕೇತವಾಗಿ ನೋಡುವ ಪಾರಂಪರೆ ಭಾರತೀಯ ಸಂಸ್ಕೃತಿಯಲ್ಲಿ ಬೆಳೆದಿದೆ. ಇನ್ನೊಂದು ಬಹಳ ಮಹತ್ವದ ಕಥೆ ಮಹಾಭಾರತಕ್ಕೆ ಸಂಬಂಧಿಸಿದೆ. ರಾಜ ಪರೀಕ್ಷಿತನ ಮರಣಕ್ಕೆ ತಕ್ಷಕ ನಾಗ ಕಾರಣನೆಂಬ ಕಥೆಯ ನಂತರ ಅವನ ಪುತ್ರ ಜನಮೇಜಯನು ನಾಗವಂಶದ ವಿರುದ್ಧ ಸರ್ಪಯಾಗವನ್ನು ಆರಂಭಿಸಿದನು. ಆ ಯಾಗದಲ್ಲಿ ಅನೇಕ ನಾಗಗಳು ಅಗ್ನಿಗೆ ಬೀಳುವ ಪರಿಸ್ಥಿತಿ ಉಂಟಾಯಿತು. ಆಗ ಅಸ್ತಿಕ ಮುನಿ ಮಧ್ಯಪ್ರವೇಶಿಸಿ ಸರ್ಪಯಾಗವನ್ನು ನಿಲ್ಲಿಸುವಂತೆ ರಾಜನನ್ನು ಮನವೊಲಿಸಿದನು. ಜನಮೇಜಯನು ಅಸ್ತಿಕ ಮುನಿಯನ್ನು ಗೌರವಿಸಿ ಯಾಗವನ್ನು ನಿಲ್ಲಿಸಿದನೆಂದು ಮಹಾಭಾರತದ ಪರಂಪರೆ ಹೇಳುತ್ತದೆ. ಈ ಕಥೆಯಲ್ಲಿಯೂ ನಾಗಾರಾಧನೆಯ ಒಂದು ಪ್ರಮುಖ ಅರ್ಥ ಅಡಗಿದೆ. ಪ್ರಕೃತಿಕಾರಕವಾಗಿ ಒಂದು ಸಂಪೂರ್ಣ ಜೀವವರ್ಗವನ್ನು ನಾಶ ಮಾಡಬಾರದು. ಕೋಪಕ್ಕಿಂತ ಕ್ಷಮೆ ದೊಡ್ಡದು. ಮನುಷ್ಯನಿಗೆ ತನ್ನ ಶಕ್ತಿಯ ಮೇಲೆ ನಿಯಂತ್ರಣ ಇರಬೇಕು. ಈ ರೀತಿಯ ಸಂದೇಶವನ್ನು ನಮ್ಮ ಪುರಾಣಗಳು ಕಥೆಗಳು ಮೂಲಕ ಮುಂದಿನ ಪೀಳಿಗೆಗೆ ತಿಳಿಸಿವೆ. ಈಗ ನಾವು ಪುರಾತನ ಕಾಲದ ಜನರು ನಾಗರ ಪಂಚಮಿಯನ್ನು ಯಾವ ರೀತಿಯಲ್ಲಿ ಆಚರಿಸಿದ್ದರು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಕಾಲದಲ್ಲಿ ಇಂದಿನಂತೆ ಪ್ರತಿಯೊಂದು ಊರಿನಲ್ಲೂ ದೊಡ್ಡ ದೇವಾಲಯಗಳು ಇರಲಿಲ್ಲ. ಅನೇಕ ಕಡೆಗಳಲ್ಲಿ ನಾಗಾರಾಧನೆಗೆ ಪ್ರಕೃತಿಯ ಮಧ್ಯೆಯೇ ನಡೆಯುತ್ತಿತ್ತು. ಕೆಲವು ಪ್ರದೇಶಗಳಲ್ಲಿ ಮರಗಳಿರುವ ಸ್ಥಳಗಳಲ್ಲಿ, ಕಾಡಿನ ಭಾಗಗಳನ್ನು, ಹುತ್ತಗಳಿರುವ ಸ್ಥಳಗಳನ್ನು ಅಥವಾ ನಾಗರ ಕಲ್ಲುಗಳನ್ನು ಪವಿತ್ರತೆ ಪರಿಗಣಿಸಲಾಗುತ್ತಿತ್ತು. ಇಂತಹ ಸ್ಥಳಗಳಲ್ಲಿ ನಾಗದೇವತೆಯನ್ನು ಸ್ಮರಿಸಿ ಪೂಜೆ ಸಲ್ಲಿಸುವ ಸಂಪ್ರದಾಯ ಬೆಳೆದಿತ್ತು. ಕರ್ನಾಟಕದ ಅನೇಕ ಭಾಗಗಳಲ್ಲಿ ಇಂದಿಗೂ ನಾವು ನಾಗಬನ, ನಾಗಕಲ್ಲು ಮತ್ತು ನಾಗದೇವತೆಯ ಆರಾಧನೆಯ ಸ್ಥಳಗಳನ್ನು ನೋಡಬಹುದು. ಕೇರಳದಲ್ಲಿ ಸರ್ಪಗಾವಲು ಪರಂಪರೆ ಪ್ರಸಿದ್ಧವಾಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿರುವ ಹೆಸರು ಮತ್ತು ಆಚರಣೆಯ ವಿಧಾನ ಬದಲಾಗಿದ್ದರೂ ನಾಗದೇವತೆಯ ಬಗ್ಗೆ ಇರುವ ಗೌರವ ಭಾವನೆ ಸಾಮಾನ್ಯವಾಗಿ ಉಳಿದಿದೆ. ಪುರಾತನ ಕುಟುಂಬಗಳಲ್ಲಿ ನಾಗರ ಪಂಚಮಿ ಕೇವಲ ವೈಯಕ್ತಿಕ ಪೂಜೆಯಾಗಿರಲಿಲ್ಲ, ಅದು ಕುಟುಂಬದ ಪರಂಪರೆಯೊಂದಿಗೆ ಸಂಬಂಧ ಹೊಂದಿತ್ತು. ಕೆಲವು ಕುಟುಂಬಗಳು ತಮ್ಮ ಪೂರ್ವಜರಿಂದ ಬಂದ ನಾಗದೇವತೆಯ ಆರಾಧನೆಯನ್ನು ಮುಂದುವರಿಸುತ್ತಿದ್ದರು. ನಾಗರ ಕಲ್ಲಿಗೆ ಪೂಜೆ ಸಲ್ಲಿಸುವುದು, ಅರಿಶಿಣ ಕುಂಕುಮ ಮತ್ತು ನೈವೇದ್ಯ ಅರ್ಪಿಸುವುದು, ದೇವತೆಯನ್ನು ಸ್ಮರಿಸುವುದು ಮುಂತಾದ ಆಚರಣೆಗಳು ಪ್ರದೇಶಾನುಸಾರವಾಗಿ ನಡೆಯುತ್ತಿತ್ತು. ಮಹಿಳೆಯರು ಈ ದಿನವನ್ನು ವಿಶೇಷ ಭಕ್ತಿಯಿಂದ ಆಚರಿಸುತ್ತಿದ್ದ ಪರಂಪರೆ ಅನೇಕ ಕಡೆಗಳಲ್ಲಿ ಕಂಡುಬರುತ್ತದೆ. ಮನೆಯ ಮನಃಶಾಂತಿ, ಕುಟುಂಬದ ಕ್ಷೇಮ ಮತ್ತು ಸಂತಾನ ಸೌಭಾಗ್ಯಕ್ಕಾಗಿ ನಾಗದೇವತೆಯನ್ನು ಪ್ರಾರ್ಥಿಸುವ ನಂಬಿಕೆ ಜನಪದ ಸಂಪ್ರದಾಯಗಳಲ್ಲಿ ಕಂಡುಬರುತ್ತದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ನಾವು ಇಂದಿನ ಕಾಲದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾಗರ ಪಂಚಮಿಯಂದು ಜೀವಂತ ಆವಿಗೆ ಹಾಲು ಕುಡಿಸುವುದೇ ಪೂಜೆಯ ಮುಖ್ಯ ಉದ್ದೇಶ ಎಂದುಕೊಳ್ಳುವುದು ಸರಿಯಲ್ಲ. ಹಾವುಗಳು ಹಾಲು ಕುಡಿಯಲು ಸಹಜವಾಗಿ ಹೊಂದಿಕೊಂಡು ಪ್ರಾಣಿಗಳಲ್ಲ. ಆದ್ದರಿಂದ ನಿಜವಾದ ಹಾವನ್ನು ಹಿಡಿದು ಅದರ ಬಾಯಿಗೆ ಹಾಲು ಸುರಿಯುವುದರಿಂದ ಅದರ ಆರೋಗ್ಯಕ್ಕೆ ಹಾನಿ ಉಂಟಾಗಬಹುದು. ನಾಗದೇವತೆಯ ಪ್ರತಿಮೆ, ನಾಗರ ಕಲ್ಲು ಅಥವಾ ನಾಗದೇವತೆಯ ಆರಾಧನೆಯ ಸ್ಥಳದಲ್ಲಿ ಪೂಜೆ ಸಲ್ಲಿಸುವುದೇ ಸುರಕ್ಷಿತ ಎಂದು ಭಕ್ತಿಯುತ ಮಾರ್ಗ. ಪುರಾತನ ಕಾಲದಲ್ಲಿ ನಾಗಾರಾಧನೆಯನ್ನು ಕೇವಲ ಮೂಢನಂಬಿಕೆಯ ದೃಷ್ಟಿಯಿಂದ ನೋಡುವುದು ಸರಿಯಲ್ಲ. ಆದ್ದರಿಂದ ಆ ಕಾಲದ ಪರಿಸರ ಜ್ಞಾನವು ಒಂದು ಭಾಗವಾಗಿರಬಹುದು. ಕೃಷಿ ಸಮಾಜದಲ್ಲಿ ಹಾವುಗಳು, ಇಲಿಗಳು ತಿನ್ನುತ್ತಿರುವುದರಿಂದ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪಾತ್ರ ಹೊಂದಿದ್ದವು. ಹೀಗಾಗಿ ಹಾವನ್ನು ಕಾರಣವಿಲ್ಲದೆ ಕೊಲ್ಲಬಾರದು ಎಂಬ ಸಾಮಾಜಿಕ ಮತ್ತು ಧಾರ್ಮಿಕ ಮನೋಭಾವ ಬೆಳೆಸುವುದು ಪರಿಸರದ ದೃಷ್ಟಿಯಿಂದ ಉಪಯುಕ್ತವಾಯಿತು.
ನಮ್ಮ ಪೂರ್ವಜರು ಇದನ್ನು ವಿಜ್ಞಾನದ ಭಾಷೆಯಲ್ಲಿ ಹೇಳುತ್ತಿದ್ದರು. ಧರ್ಮ ಮತ್ತು ಕಥೆಗಳ ಮೂಲಕ ಮುಂದಿನ ಪೀಳಿಗೆಗೆ ಒಂದು ಸಂದೇಶವನ್ನು ನೀಡಿದರು. ಪ್ರಕೃತಿಯಲ್ಲಿರುವ ಜೀವಿಯನ್ನು ಗೌರವಿಸು, ಕಾರಣವಿಲ್ಲದೆ ಹಿಂಸೆ ಮಾಡಬೇಡ ಎಂಬ ಸಂದೇಶವೇ ನಾಗಾರಾಧನೆಯ ಒಳಗಿನ ಒಂದು ಪ್ರಮುಖ ಅರ್ಥವಾಗಿದೆ. ಶ್ರಾವಣ ಮಾಸದಲ್ಲಿಯೇ ನಾಗರ ಪಂಚಮಿ ಬರುವುದಕ್ಕೂ ಮಳೆಗಾಲದ ಪ್ರಕೃತಿ ಪರಿಸ್ಥಿತಿಯೊಂದಿಗೂ ಸಂಬಂಧಿಸಬಹುದು. ಮಳೆಗಾಲದಲ್ಲಿ ಭೂಮಿ ತೇವಾಂಶವಾಗುತ್ತದೆ, ಕೃಷಿ ಚಟುವಟಿಕೆಗಳು ಹೆಚ್ಚಾಗುತ್ತವೆ ಮತ್ತು ವಿವಿಧ ಜೀವಿಗಳ ಚಲನಾವಲನ ಶಕ್ತಿ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಪ್ರಕೃತಿ ಮತ್ತು ಅದರ ಜೀವಿಗಳೊಂದಿಗೆ ಮನುಷ್ಯನ ಸಂಬಂಧವನ್ನು ನೆನಪಿಸುವ ಒಂದು ಆಚರಣೆಯಾಗಿ ನಾಗ ಪೂಜೆಯು ಮತ್ತಷ್ಟು ಬಲಗೊಂಡಿರಬಹುದು. ಹೀಗಾಗಿ ನಾಗರ ಪಂಚಮಿ ಕೇವಲ ಹಾವನ್ನು ಸುರಕ್ಷಿಸುವ ಹಬ್ಬ ಎಂದು ಹೇಳುವುದಕ್ಕಿಂತ ಸಾವಿರಾರು ವರ್ಷಗಳಿಂದ ಬೆಳೆದು ಬಂದ ನಾಗಾರಾಧನೆ, ಪುರಾಣ ಕಥೆ, ಕೃಷಿ ಜೀವನ, ಪ್ರಕೃತಿ ಗೌರವ ಮತ್ತು ಧಾರ್ಮಿಕ ಪರಂಪರೆಗಳ ಸಂಗಮ ಎಂದು ಅರ್ಥ ಮಾಡಿಕೊಳ್ಳುವುದು ಹೆಚ್ಚು ಸೂಕ್ತ. ನಾಗರ ಪಂಚಮಿ ಎಂದು ನಾಗದೇವತೆಯ ಮುಂದೆ ನಿಂತು ಪೂಜೆ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಕೇವಲ ನಮಗೆ ಇದು ಸಿಗಬೇಕು, ಅದು ಸಿಗಬೇಕು ಎಂಬ ಆಸೆ ಇರಬಾರದು. ಅದರ ಜೊತೆಗೆ ನಮ್ಮ ಜೀವನದಲ್ಲಿ ಪ್ರಕೃತಿಯೇ ಗೌರವ ಇರಲಿ, ಯಾವುದೇ ಜೀವಿಗೂ ಅನಾವಶ್ಯಕವಾಗಿ ಹಾನಿ ಮಾಡದ ಹಾಗೆ ಮನಸ್ಸು ಬರಲಿ, ನಮ್ಮ ಕುಟುಂಬದಲ್ಲಿ ಶಾಂತಿ ಇರಲಿ, ನಮ್ಮ ಪೂರ್ವಜರ ಒಳ್ಳೆಯ ಸಂಪ್ರದಾಯಗಳು ಮುಂದುವರಿಯಲಿ ಎಂದು ಪ್ರಾರ್ಥಿಸಬೇಕು. ನಾಗರ ಪಂಚಮಿಯ ನಿಜವಾದ ಮಹತ್ವ ಇಲ್ಲಿದೆ. ನಮ್ಮ ಪೂರ್ವಜರು ಪ್ರಕೃತಿಯನ್ನು ದೇವರ ರೂಪದಲ್ಲಿ ಕಂಡರು. ಆದರೆ ನದಿ ಕೇವಲ ನೀರಲ್ಲ, ಗಂಗಾ ಮಾತೆ ಭೂಮಿ ಕೇವಲ ಮಣ್ಣಲ್ಲ, ಭೂಮಾತೆ, ಮರ ಕೇವಲ ಸಸ್ಯವಲ್ಲ, ವೃಕ್ಷದೇವತೆ, ಹಾಗೆಯೇ ನಾಗನು ಕೇವಲ ಪ್ರಾಣಿಯಲ್ಲ, ನಾಗದೇವತೆ. ಈ ದೃಷ್ಟಿಕೋನದ ಮೂಲಕ ಮನುಷ್ಯನು ಪ್ರಕೃತಿಯ ಮೇಲೆ ಸಂಪೂರ್ಣ ಅಧಿಕಾರ ಹೊಂದಿರುವುದನ್ನು ಅಲ್ಲ, ಪ್ರಕೃತಿಯು ಒಂದು ಭಾಗ ಎಂಬ ಅರಿವು ಮೂಡುತ್ತದೆ. ಆದ್ದರಿಂದ ಸ್ನೇಹಿತರೆ, ನಾಗಪಂಚಮಿಯನ್ನು ನಾಗದೇವತೆಯ ಭಕ್ತಿಯಿಂದ ಪೂಜಿಸೋಣ. ನಾಗರ ಕಲ್ಲಿಗೆ ಅಥವಾ ನಾಗದೇವತೆಯ ಸನ್ನಿಧಿಗೆ ತೆರಳಿ ನಮ್ಮ ಸಂಪ್ರದಾಯದಂತೆ ಪೂಜೆ ಮಾಡೋಣ. ಆದರೆ ಅದರ ಜೊತೆಗೆ ಒಂದು ಸಂಕಲ್ಪ ಮಾಡೋಣ: ಯಾವುದೇ ಹಾವನ್ನು ಕಂಡಾಗ ಕಾರಣವಿಲ್ಲದೆ ಕೊಲ್ಲಬಾರದು. ಸಾಧ್ಯವಾದರೆ ತರಬೇತಿ ಪಡೆದ ಸರ್ಪರಕ್ಷಕರ ಸಹಾಯದಿಂದ ಅದನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಬೇಕು. ಪ್ರಕೃತಿಯ ಜೀವಿಗಳನ್ನು ಗೌರವಿಸಬೇಕು. ನಾಗರ ಪಂಚಮಿಯು ನಮಗೆ ಹೇಳುವ ಅತ್ಯಂತ ದೊಡ್ಡ ಸಂದೇಶ ಇದೆ. ಪುರಾಣಗಳು ನಮಗೆ ಕಥೆಯನ್ನು ಕೊಟ್ಟವು. ನಮ್ಮ ಪೂರ್ವಜರು ಆ ಕಥೆಯನ್ನು ಆಚರಣೆಯಾಗಿ ಹೇಳಿದರು. ಆ ಆಚರಣೆಯ ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ನೆನಪಿಸಿತು. ಈಗ ಆ ಪರಂಪರೆಯನ್ನು ಜ್ಞಾನ ಮತ್ತು ಜವಾಬ್ದಾರಿಯೊಂದಿಗೆ ಮುಂದಿನ ಪೀಳಿಗೆ ಕೊಂಡೊಯ್ಯುವುದು ನಮ್ಮ ಕರ್ತವ್ಯ. ನಾಗ ದೇವತೆಯ ಅನುಗ್ರಹದಿಂದ ಎಲ್ಲ ಮನೆಗಳಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ. ಓಂ ನಾಗದೇವತಭ್ಯೋ ನಮಃ. ನಾಗದೇವತೆಯ ಕೃಪೆ ಎಲ್ಲರ ಮೇಲೂ ಇರಲಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನಿತರ ಸನಾತನ ಧರ್ಮದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದರ ಬಗ್ಗೆ ಮಾಹಿತಿ ನೀಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ.